ಸಿಂಧನೂರು ನಗರದಲ್ಲಿ ಹಲವಾರು ದಿನಗಳಿಂದ ಪ್ರಮುಖ ಬೀಜದ ಅಂಗಡಿಗೆ ತೆರಳಿ ಬೀಜಕ್ಕಾಗಿ ಪರದಾಡಿ ಪೊಲೀಸರ ಲಾಠಿ ಏಟು ತಿನ್ನುವ ಪರಿಸ್ಥಿತಿ ಎದುರಾಗಿದೆ. ರೈತರ ಬೇಡಿಕೆಗೆ ತಕ್ಕಂತೆ ಬಿತ್ತನೆ ಬೀಜ ಸಿಗದೇ ಇರುವ ಕಾರಣ ಹೈಟೆಕ್ 3201 ತಳಿಯ ಜೊತೆ 3206 ಬಿತ್ತನೆ ಬೀಜ ಲಿಂಕ್ ಮಾಡಿ ಮಾಲೀಕರು ನೀಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಏನು ಸರ, ಮುಂಜಾನೆ 10 ಗಂಟೆಯಿಂದ ಏನು 100 ರೂಪಾಯಿ ತಂದಿವಿ, ಖರ್ಚಿಗೆ ಈಡಾಗಲ್ದು. ಒಂದು ಊಟಕ್ಕೆ 70-80 ರೂಪಾಯಿ. ಏನು ಇಲ್ಲಿವರೆಗೆ ಆದರೆ 6 ಗಂಟೆ 5 ಗಂಟೆ ಆಗಿ ಬಂತು. ಒಂದು ಅಂಗಡಿ ಒಂದು ವ್ಯವಸ್ಥೆ ಒಂದು ಮೇಂಟೈನ್ ಮಾಡೋದಾಗಲ್ದು. ಯಾರಿಂದ ಇದಕ್ಕೇನು ಸರಿಪಡಿಸಿ ಕೊಡ್ತಾರೋ ಕೊಡೋದಲ್ಲ. ಹೇಳಿ ಸಾಬ್ ಏನಂತಾರೆ, ಎಲ್ಲ ಸರಿಪಡಿಸಿ ಕೊಡ್ಬೇಕಂತ ಹೇಳ್ಯಾರ. ಅವ್ರು ಒಬ್ರಿಗೊಬ್ಬರು ಇಲ್ಲಿ ಕಂಟ್ರೋಲ್ ಆಫೀಸರ್ ಯಾರು ಏನು ಸರಿಯಾಗಿ ಮಾಡ್ತಾ ಇಲ್ಲ. ನಾವು ಏನು ಮಾಡ್ಬೇಕು ರೈತರು? ಹೈಟೆಕ್ 01 ಬೇಕ್ರಿ, ಎಲ್ಲ ಮಾಲ್ ಸ್ಟಾಕ್ ಇದೆ. ಲಾರಿ ನಿಂತದೆ, ಬಂದು ಕಂಟ್ರೋಲ್ ಮಾಡಿ ಕೊಡೋದು ರೈತರಿಗೆ ಸಂಪಡಿಸ್ಕೊಂಡು ಹೋಗೋದಾಗಲ್ದು. ಇದಕ್ಕೆ ಯಾರು ಹಿರಿಯರು ಗೊತ್ತಾಗಲ್ದು ಚಿನ್ನೂರು ತಾಲೂಕಿನಾಗ. ಅವರು ಸರ ಅದು ನೋಡ್ರಿ, ಅದು ಒಂದು 1000-1500 ರೂಪಾಯಿ ಬೀಳ್ಬೋದು. 250 ರೂಪಾಯಿ ಅವರು ಲಾಭ ಮಾಡಿ ತೊಗೊತಾ ಇದ್ದಾರೆ. ಆದರೆ ನಾವು 1300 ಆದ್ರೂ ನಾವು ನಿರ್ವಿಲ್ಲ ರೈತರು. ಅದನ್ನು ಹೆಂಗನ ಮಾಡಿ ನಾವು ಭೂಮಿಗೆ ಸಂರಕ್ಷಣೆ ಮಾಡ್ಬೇಕಲ್ಲ. ಆದ್ರೂ ನಮ್ಮಲ್ಲಿ ಕಂಟ್ರೋಲ್ ಮಾಡಿ ಕೊಡೋದಾಗೋದು ಅವರಿಂದ. ಆದರೂ ಸರ ನಾವು ಏನು ಮಾಡಮ್ರಿ, ನಾವು ಒಂದು ಬೆಳೆ ಆಗೈತೆ, ಏನು ವರ್ಷಕ್ಕೆ ಒಂದು ಬೆಳೆ, ಬ್ಯಾಸಿಗೆ ನೀರು ಕೊಟ್ಟಿಲ್ಲ, ಇಲ್ಲಿ ಈ ರೇಟ್ ಮಾಡಿದಪ್ಪ. ಕೆಲವು ಅಂಗಡಿಯ ಮಾಲೀಕರು ಅಧಿಕೃತ ದರಕ್ಕಿಂತ 200ರಿಂದ 300 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ರೈತರು ಮತ್ತು ರೈತ ಸಂಘಟನೆಗಳು ತಿಳಿಸಿದ್ದಾರೆ. ಸರ್, ಇದು ರಾಜ್ಯ ಸರ್ಕಾರ ಹಗರಣದಲ್ಲಿ ಬೀಜ ಆಗಿದೆ. ವಿರೋಧ ಪಕ್ಷಗಳು ಹಗರಣ ಮಾಡಿ ಬೀಜ ಆಗಿವೆ. ಈ ಕಾರಣಕ್ಕಾಗಿ ಇವತ್ತೇನಾಗೈತೆ, ಹಗರಣದ ಶಾಸಕರನ್ನು ನಾವು ಆರಿಸಿ ತಂದಿದ್ದೇವೆ. ಇಲ್ಲಿ ಏನಾಗೈತೆ, ಹಗರಣದಲ್ಲಿ ಪಾಲ್ದಾರಂಥ ಅಧಿಕಾರಿಗಳು ಇವತ್ತು JD ಆಗಿರ್ಬೋದು, ಕೃಷಿ ಮಂತ್ರಿ ಆಗಿರ್ಬೋದು, ಇವತ್ತು AD ಆಗಿರ್ಬೋದು, ಪ್ರತಿಯೊಬ್ಬರು ಅಂಗಡಿಗಳ ಮಾಮೂಲಿಯ ಗುಮಸ್ತರಾಗಿದ್ದಾರೆ. ಇವ್ರಿಗೆ ಮಾಮೂಲಿ ಬಂದರೆ ಸಾಕು. ಇವತ್ತು ಬಿತ್ತನೆ ಮುಂದಕ್ಕೆ ಗೊತ್ತಿಲ್ಲ ರೈತರಿಗೆ. ಯಾವ ಬೀಜ ಬೇಕಂತ ಗೊತ್ತಿಲ್ಲ. ವರ್ಷ ಎಷ್ಟು ಬೀಜ ಬೇಕಂತ ಅರ್ಥ ಆಗ್ತಿಲ್ಲ ರೀ. ಯಾಕಂದ್ರೆ ಈ ವರ್ಷ ಮಳೆ ಜಾಸ್ತಿ ಸಲ ಭತ್ತಕ್ಕೆ ಜಾಸ್ತಿ ಜನ ಹೋಗ್ಯಾರ. ಆದರೂ ಕೂಡ ಕೆಲವು ಜನ ಜೋಳ ಬಿತ್ತಾರ. ಅವ್ರಿಗೆ ಕೂಡ ಜೋಳದ ಬೀಜ ತರಿಸ್ಕೊಡೋಕೆ ಆಗಲ್ಲ ಅಂದ್ರೆ ಇವ್ರು ಎಂಥ ಅಯೋಗ್ಯ ಅಂತ ಅನ್ಬೇಕು ನಾವು. ಇವತ್ತು ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ. ಇದು ಸರ್ಕಾರ ಏನು ಮಾಡ್ತಾ ಇದೆ? ಹಾಗಾಗಿ ಇವತ್ತು ADಗಳು ಮತ್ತು JD ಅವರು ಎಚ್ಚೆತ್ತುಕೊಂಡು ಕೃಷಿ ಮಂತ್ರಿ ಈ ಕಡೆ ಒಳ್ಳೆ ನೋಡಬೇಕು, ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಿ ತಕ್ಷಣದಿಂದನೇ ರೈತರಿಗೆ ಎಷ್ಟು ಎಕರೆ ನಮ್ಮ ಏರಿಯಾ ಇದೆ. ಯಾಕಂದರೆ ಇಲ್ಲೇ ವಹಿವಾಟು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ತಾಲೂಕಿನ ರೈತರು ಇಲ್ಲಿ ಬೀಜ ಒಯ್ಯಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಬೀಜವನ್ನು ಇಲ್ಲಿ ತರಿಸಿ MRP ದರಕ್ಕೆ ಮಾರಾಟ ಮಾಡ್ಬೇಕಂತ ನಾನು ಸರ್. ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ರೆ ಅಂಥ ರೈತರು ನಮ್ಮ ಗಮನಕ್ಕೆ ಬಂದರೂ ಕೂಡ ವಾಪಸ್ ಮರುದಿನ ADಗೆ ಹೇಳಿ ರೊಕ್ಕಿಸ್ಕೊಡೋ ಜವಾಬ್ದಾರಿ ನಾವು ಮಾಡ್ತೀವಿ. ಹಂಗೇನಿಲ್ಲ. ಅದಕ್ಕೆ ಕಾನೂನು ಹಬ್ಬದೊಳಗೈತೆ, ಅಂಗಡಿ ಲೈಸೆನ್ಸ್ ರದ್ದುಪಡಿಸಮ್ಮ, ಅವ್ರ ಮೇಲೆ ಕೇಸ್ ಹಾಕಮ್ಮ, ದುಡ್ಡು ವಾಪಸ್ ಇಸ್ಕೊಳಮ್ಮ. ಅದ್ರದ್ದೇನು ಅಭ್ಯಂತರಿಲ್ಲ. ರೈತರಿಗೆ ಯಾವ ಬೀಜ ಕೊಡ್ತಾರ ಆ ಬೀಜ ಕೊಡೋಂಥದ್ದನ್ನ ವ್ಯವಸ್ಥೆ ಸರ್ಕಾರ ಮಾಡಬೇಕು, ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಯಾವುದ್ಯಾವುದೋ ಡೂಪ್ಲಿಕೇಟ್ ಬೀಜ ತರಿಸಿ ಮಾರಾಟ ಮಾಡೋದಲ್ಲ. ರೈತರು ಕೇಳಿದ ಬೀಜ ಕೊಡಬೇಕು. ಇವತ್ತು ಬೆಳೆದ ಮೇಲೆ ರೇಟ ಸಿಗ್ತಾ ಇಲ್ಲ. ಜೋಳ ಮಾಡಿದ ರೈತರಿಗೆ ಇವತ್ತಿಗೆ ದುಡ್ಡು ಹಾಕಿಲ್ಲ. ಆದರೂ ಇವ್ರು ಬೀಜ ಕೊಡೋಕ್ಕಾಗಲ್ಲ ಅಂದ್ರೆ ಇವ್ರು ನಾಚಿಕೆ ಆಗಬೇಕಿಲ್ಲ ಎಲ್ಲ ಸರ್ಕಾರಗಳಿಗೆ, ಎಲ್ಲ ಪಕ್ಷದವರಿಗೆ. ಬನ್ನಿ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು ಮತ್ತು ಕೆಲವು ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ, ನೋಡೋಣ ಬನ್ನಿ. ಬಿತ್ತನೆ ಬೀಜ ಈಗ ನಮ್ಮ ರೈತ ಬಾಂಧವರು ನಮ್ಮ ತಾಲೂಕಿನಲ್ಲಿ ಸರಿಸುಮಾರು ಒಂದು 20,000 ಹೆಕ್ಟೇರ್ ಜೋಳ ಟಾರ್ಗೆಟ್ ಇದೆ ಏರಿಯಾ. ಅದರಲ್ಲಿ ಸರಿಸುಮಾರು 50,000 ಎಕರೆ ಆಗುತ್ತೆ ಭೂಮಿ. 50,000ಕ್ಕೆ ನಮಗೆ 150 ಟನ್ ಬೀಜ ಬೇಕು ಪ್ರತಿ ವರ್ಷ. ಇದು ಟಾರ್ಗೆಟ್ ಇರೋದು ಅಷ್ಟಕ್ಕೊಂದು. ಈ ವರ್ಷ ಏನಾಗಿದೆ ಅಂದರೆ ಸ್ವಲ್ಪ ಹೋದ ವರ್ಷ ಬರಗಾಲ ಇದ್ದಿದ್ದಕ್ಕೆ ಆ ಕಂಪ್ನಿಯವ್ರದ್ದು ಪ್ರೊಡಕ್ಷನ್ ಕಡಿಮೆ ಆಗಿದೆ. ನಮ್ಮ ರೈತ ಬಾಂಧವರು ಇದಿಷ್ಟು ಕಂಪ್ಲೀಟ್ 50,000 ಎಕರೆಗೆ ಸಹಿತ ಪ್ರತಿ ಎಕರೆಯವರು ಹೈಟೆಕ್ ಬೀಜನೇ ಕೇಳ್ತಾ ಇದ್ದಾರೆ. ಈ ಹೈಟೆಕ್ ಬೀಜದಲ್ಲಿ 2 ಇದ್ದಾವೆ, 3201, 3206. 3201 ಏನಿದೆಯಪ್ಪ ಅಂದರೆ ಅದು ಸ್ವಲ್ಪ ಮಳೆ ಬಂದ್ರೂ ಜರ್ಮಿನೇಷನ್ ಸ್ವಲ್ಪ 4 ದಿನ ನೀರು ನಿಂತ್ರೂ ಜರ್ಮಿನೇಷನ್ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ದಂಟು ಬಂದು ಗಟ್ಟಿಗಿರುತ್ತೆ. ಆಮೇಲೆ ಕಟಾವು ಹಂತದಲ್ಲಿ ಗಾಳಿಗೆ ಬೀಳಂಗಿಲ್ಲ. ಆಮೇಲೆ ನಮಗೆ ಮಿಷನರಿ ಯೂಸ್ ಮಾಡಿದ್ರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತಂತ ರೈತ ಬಾಂಧವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್. ಆಮೇಲೆ ಅದೇ ಇಳುವರಿ ಕೊಡುವಂಥದ್ದು 30 ಕ್ವಿಂಟಲ್ ಇಳುವರಿ ಕೊಡುವಂಥದ್ದು ಬೀಜ ಮಾರ್ಕೆಟ್ನಲ್ಲಿ ಆಲ್ರೆಡಿ ಇದೆ. ಮಹಾಲಕ್ಷ್ಮಿ ಅಂತ ಹಳೆ ಒಂದು 5-6 ವರ್ಷದಿಂದ ಕೊಡ್ತಾ ಇದ್ದಾರೆ, ರೈತರು ಬೆಳೀತಾ ಇದ್ದಾರೆ. ಅದು ಸಹ 30 ಕ್ವಿಂಟಲ್ ಕೊಡುತ್ತೆ. ಆದರೆ ಮಳೆ ಬಂದಾಗ ಅದು ಬೀಳುತ್ತೆ ಅಂತ ರೈತರಿಗೆ ಒಂದು ಹೆದರಿಕೆ. ಬಟ್ ಪ್ರತಿಯೊಬ್ಬರು ನಮಗೆ ಬೀಜದ್ದು ಯಾವ ಥರ ಇದು ಮಾಡ್ತಾರೆ ಅಂದರೆ, ಯಾವುದೇ ಬೀಜ ಹಾಕಲಿ ಜೋಳ 50,000 ಎಕರೆಗೆ ಏನು ಜೋಳ ಬೇಕು ಅದು ಮಾರ್ಕೆಟ್ನಲ್ಲಿ ಲಭ್ಯ ಇದೆ, ಎಕ್ಸೆಪ್ಟ್ ಹೈಟೆಕ್. ಒಂದು ಹೈಟೆಕ್ ಯಾಕೆ ಅಂದರೆ ಎಲ್ಲರೂ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಹೈಟೆಕ್ ಮಾತ್ರ ಕೇಳ್ತಾ ಇದ್ದಾರೆ. ಇದು ತೊಂದರೆ ಆಗಿದೆ. ಆಮೇಲೆ ಕಂಪ್ನಿಯವರಿಗೆ ನಾವು ಸಹ ಕೇಳಿದ್ವಿ, ಹೋದ ವರ್ಷ ಬರಗಾಲ ಇದ್ದಕ್ಕೆ ನಾವು ಪ್ರೊಡಕ್ಷನ್ ಕಡಿಮೆ ಆಗಿದೆ,
ನಾವು ಎಷ್ಟು ಸಾಧ್ಯ ಅಷ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗ ಇಲ್ಲಿ ಪಿ ಡಿ ಅಂತ ಇರುತ್ತೆ. ಈಗ ಯಾವುದೇ ಒಂದು ಪ್ರಾಡಕ್ಟ್ ಕೊಡಬೇಕಂದ್ರೆ ಅವರಿಗೆ ಡಿಸ್ಟ್ರಿಬ್ಯೂಟ್ರ್ ಅಂತ ತಗೊಳ್ತಾರೆ. ಡಿಸ್ಟ್ರಿಬ್ಯೂಟ್ರ್ ಅಂತ ತಗೊಂಡ್ರೆ ಅವರಿಂದ ಅವರಿಗೆ ಕೊಡ್ತಾರೆ ತಾಲೂಕಿಗೆ, ಅವರು ಇಲ್ಲಿ ಲೋಕಲ್ ಅಂಗಡಿಗೆ ಅವ್ರು ಕೊಡಬೇಕು ಥರ. ಮತ್ತು ಸಬ್ ಡೀಲರ್ಗೆ ಈಗ ಇವರಿಗೆ ಕಡಿಮೆ ಬರ್ತಾಯಿದೆ, ಸಬ್ ಡೀಲರ್ಗೆ ಸಹ ಕೊಡಲಾರ್ದಂಗೆ ನೋಡ್ತಾ ಇದ್ದಾರೆ. ಕೊಟ್ಟರೆ ಅಲ್ಪ ಸ್ವಲ್ಪ ಕೊಟ್ಟು ತಾವೇ ಮಾರಾಟ ಮಾಡ್ತಾಯಿದ್ದಾರೆ. ಈಗ ನನಗೆ ಲಿಖಿತವಾಗಿ ಯಾವುದೇ ಒಂದು ಪ್ರೂಫ್ ಸಿಕ್ಕರೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ಲಿಕ್ಕೆ ನನಗೆ ಅಧಿಕಾರ ಇದೆ. ನಾವು ಲೈಸೆನ್ಸ್ ಸಹ ಕ್ಯಾನ್ಸಲ್ ಮಾಡ್ತೀವಿ, ಅಂಗಡಿ ಸಹ ಸೀಸ್ ಮಾಡ್ತೀವಿ. ನನಗೆ ಪುರಾವೆಗಳು ಬೇಕು. ಭಾಳಷ್ಟು ರೈತರು, ನನಗೆ ಇನ್ನೊಂದು ಗೊತ್ತಾಗಿದೆ, ರೈತರೇ ಸ್ವತಃ ಮೇಲೆ ಬಿದ್ದು ನನಗೆ 2,000 ಕೊಡು ಅಂತಲೂ ಕೇಳೋರು ಇದ್ದಾರೆ. ಯಾಕಂದರೆ ಒಂದೇ ಒಂದು ಅವರು ಹಾಳಾಗಿ ಹೋಗಲಿ, ಒಂದು 200-300 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನಾನು ಹಾಕಿದರೆ ಬೆಳೆ ಚೆನ್ನಾಗಿ ಬಿಡ್ತದಂತ ರೈತರೇ ಏನಾದರೂ ಮುಂದೆ ಕೊಡ್ತಾಯಿದ್ರೆ ಅದು ನಮ್ಮ ಗಮನಕ್ಕೆ ಇಲ್ಲ. ಒಂದನೇದು. ಎರಡನೇದು, MRPಕ್ಕಿಂತ 1 ರೂಪಾಯಿ ಜಾಸ್ತಿ ಹಾಕಿದ್ರೂ ನಾವು ಕ್ರಮ ಜರುಗಿಸ್ತೇವೆ. ನಾವು ಕಿವಿ ಮಾತಿಗೆ ನಾವು ಏನಾದರೂ ಮಾಡಬೇಕಂದ್ರೆ ಏನಾದರೂ ಪುರಾವೆ ಸಿಕ್ಕರೆ, ಅವರೇನಾದರೂ ನಿಜವಾಗ್ಲೂ ಬಿಲ್ನಲ್ಲಿ ಹಾಕಿದರೆ ನಾವು 100% ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತೀವಿ. ಅದು ನಾವು ಹೋದ ವರ್ಷ ನೋಡಿದ್ವಿ, ಸ್ವಲ್ಪ ಬರಗಾಲ ಜಾಸ್ತಿ ಇದ್ದಕ್ಕೆ ಮಹಾಲಕ್ಷ್ಮಿನೂ ತುಂಬ ಚೆನ್ನಾಗಿ ಬಂದಿದೆ. ಹೈಟೆಕ್ ಸ್ವಲ್ಪ ಇಳುವರಿ ಕಡಿಮೆ ಬಂದ್ರೂ ಇವ್ರಿಗೇನಂದರೆ ರೈತ ಬಾಂಧವರಿಗೆ ಕಟಾವು ಮಾಡುವಾಗ ಗಾಳಿಗೆ ಬೀಳಂಗಿಲ್ಲ. ಇದು ಕಟಾವು ಮಾಡುವಾಗ ಆರಾಮ್ಸೆ ಮಿಷನ್ಗೆ, ಈಗ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಂತ ನಮಗೆ ಮೆಷಿನರಿ ಯೂಸ್ ಮಾಡಲಿಕ್ಕೆ ಅವ್ರಿಗೆ ಈಸಿ ಆಗುತ್ತಂತ ಅದನ್ನೇ ಬಯಸ್ತಾರೆ. ಅದು ಆರೋಪಗೆ ನಾವು ಕಿವಿ ಕೊಡಲ್ಲ. ಅದು ಏನಾದರೂ ಇದ್ದರೆ ಪ್ರೂಫ್ ತಂದು ಕೊಡಿ, ನಾನು ಮಾತಾಡ್ತೀನಿ. ಟೋಕನ್ ನಾನೇ ಕೊಟ್ಟಿದ್ದೀನಿ ನಿನ್ನೆ 300 ರೈತ 300. ಹೌದು. ನೀವು ನಿನ್ನೆ ನೀವೇ ಸ್ವತಃ ಅಲ್ಲಿ ರೆಕಾರ್ಡ್ ತಮ್ಮ ಇದರಿಂದನೇ ಮಾಡ್ತಾಯಿದ್ರಿ. ಅಲ್ಲಿ ನನ್ನ ಹತ್ರ ಇದ್ದಿದ್ದು ಗೊತ್ತಿದ್ದವರು ಇದ್ದಾರಂತ ನಿಮ್ಮ ಅನಿಸಿಕೆ ಇದ್ದರೆ ನಾನೇನು ಮಾತಾಡಲ್ಲ. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಅದು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದರೆ ನಾನು ಯಾವುದೇ ಚೀಟಿ ಅಲ್ಲೇ 300 ಜನ ರೈತರಿಗೆ ಚೀಟಿ ಹಾಕಿ ಅಲ್ಲೇ ಹಂಚಿ ಬಂದಿದ್ವಿ. ಅದರಲ್ಲಿ ನನಗೆ ಬೇಕಂದ್ರೂ ನಾನು ಒಂದು 5 ಚೀಟಿ ನಾನೇ ಇಟ್ಕೊಂಬರ್ಬೋದಾಗಿತ್ತು. ಅದು ದೇವ್ರಿಗೆ ಗೊತ್ತು, ನನಗೆ ಗೊತ್ತಿರ್ತತೆ. ನೀವು ಆರೋಪ ಮಾಡಿದರೆ ಅದು ಇಲ್ಲ ಸಲ್ಲದ ಆರೋಪ ನನಗೆ ಇದು ಇಲ್ಲ. ಅದು ಹೇಳ್ತಾರೆ, ಏನು ಬೇಕಾದರೂ ಹೇಳ್ತಾರೆ. ಈಗ ಡಿಮ್ಯಾಂಡ್ ಇದ್ದಾಗ ಏನು ಬೇಕಾದರೂ ಹೇಳ್ತಾರೆ. ಅದಕ್ಕೇನಿದೆ ನಮ್ರ ವಿನಂತಿ ಏನಪ್ಪ ಅಂದರೆ, ಇದು ಗದ್ದಲ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ಬೇಡ. ಈಗ ಪ್ರತಿಯೊಬ್ಬ ರೈತರಿಗೆ ಸಿಗಬೇಕಂತಲೇ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ 50 ಎಕರೆ 10 ಎಕರೆ ಇದ್ದರೆ ಒಂದು 2 ಎಕರೆಗೆ ಸಿಕ್ಕರೂ 2 ಎಕರೆಗೆ ಇದು ಹಾಕಿ, ಮಿಕ್ಕಿದ್ದು ಬೇರೆ ತಳಿಗಳನ್ನು ಹಾಕಿ ಅಂತ ನಾವು ನಮ್ರ ವಿನಂತಿ ರೈತರಿಗೆ ಮಾಡ್ತಾಯಿದ್ವಿ. ಬಟ್ ರೈತರು ನೀಟಾಗಿ ನಿನ್ನೆ ತಾವು ಇದ್ರಿ ಅಲ್ಲಿ, ಎಷ್ಟು ಹರಸಾಹಸ ಮಾಡಿದ್ರೂ ಸಿಂಗಲ್ ಲೈನ್ ಬರಲಿಲ್ಲ. ಸಿಂಗಲ್ ಲೈನ್ ಬಂದಿದ್ದರೆ ನಮ್ಗೆ ಯಾವುದೇ ತೊಂದರೆ ಆಗಲ್ಲ. ಬಟ್ ಏನಂದರೆ ಈಗ ಡಿಮ್ಯಾಂಡ್ ಇದ್ದಾಗ ಎಲ್ಲರೂ ಬೇಕಂತಿದ್ದಾರೆ. ನಮಗೆ ಇಲ್ಲಿ ಬರ್ತಾ ಇರೋದು ಕ್ವಾಂಟಿಟಿ ಭಾಳ ಕಡಿಮೆ ಇದೆ. ನಾವು ಮಾನ್ಯ ಶಾಸಕರು ಸಹಿತ ನಮ್ಮ ಕಮಿಷನರ್ ಸಾಹೇಬರಿಗೆ ಫೋನ್ ಮಾಡಿ, ಅಲ್ಲಿಂದ ನಮ್ಮ ಅಡಿಷ್ನಲ್ ಡೈರೆಕ್ಟರ್ ಅವರು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ ತಿಳಿಸಿ, ನಾವು ಮತ್ತು ಕಂಪ್ನಿಯವ್ರಿಗೆ ಮಾತಾಡಿ ಸಾಧ್ಯ ಆದಷ್ಟು ಎಲ್ಲಿ ಬೇಡಿಕೆ ಇರೋಂಗಿಲ್ಲ ಅಲ್ಲಿದೆಲ್ಲ ತಂದು ಇಲ್ಲಿ ಹಾಕ್ತೀವಿ ಅಂತ ಅವರು ಸಹ ಕಂಪ್ನಿಯವ್ರು ಸಹ ಒಪ್ಕೊಂಡಿದ್ದಾರೆ. ಎಷ್ಟು ಸಾಧ್ಯ ಇದೆ ಈಗ ರೈತ ಬಾಂಧವರು ಈಗಲೇ ಅಡ್ವಾನ್ಸಾಗಿ ತಗೊಂಡು ಪ್ರೊಕ್ಯೂರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದಾರೆ. ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ. ಈಗ ಹೆಚ್ಚಾಗಿ ರೈತ ಬಾಂಧವರು ಉತ್ತರ ಕಾರ್ತಿಗೆ ಹಾಕ್ತಾರೆ ಇದು ಜೋಳ. ಬಟ್ ಉತ್ತರ ಕಾರ್ತಿ ಇನ್ನು ಸೆಪ್ಟೆಂಬರ್ 15 ನಂತರ ಉತ್ತರ ಕಾರ್ತಿ ಪ್ರಾರಂಭ ಆಗುತ್ತೆ. ಅವಾಗ ಬಿತ್ತನೆ ಮಾಡಬೇಕು. ಈಗ ಹುಬ್ಬೆ ಕಾರ್ತಿಗೆ ನಾವು ಮಳೆ ಬಂದರೆ ಸಾಕು ಹಾಕ್ತೀವಿ ಅಂತ ರೈತ ಬಾಂಧವರು ಅಡ್ವಾನ್ಸಾಗಿ ತಗೊಂಡು ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ನನಗೆ ಉತ್ತರ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ. ಇಲ್ಲ ಈಗ ಭಾವನೆ ಉಳ್ಳವರಿಗೆ ನಿಮ್ಮ ಪರಿಮಿತಿಯಲ್ಲಿ ಬಂದು ನಾನು ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಈಗ ಇಲ್ಲ ನಾವು ಏನು ಪ್ರಮಾಣ ಮಾಡಿದ್ರೆ ಒಪ್ತೀರಾ ಅಥವಾ ಏನಾದರೂ ಮಾಡಬೇಕಾ? ಇಲ್ಲ ಅಲ್ಲಲ್ಲ ಈಗ ಅಂತೆಗೆ ಇದು ಮಾಡೋದಕ್ಕಿಂತ ನಮ್ಮ ಮುಖ್ಯ ಉದ್ದೇಶ ಏನಿದೆ ಅಂದರೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತರಿಸಿ ಹೆಚ್ಚಿನ ಪ್ರಮಾಣ ರೈತರಿಗೆ ಕೊಡಿಸ್ಬೇಕಂತ ನಮ್ಮ ಧ್ಯೇಯ. ಈಗ ಮಾತಾಡೋರಿಗೆ ಎಲ್ಲರಿಗೆ ನಾವು ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ. ಅವ್ರು ಏನು ಮಾತಾಡಿದ್ರು ಅವ್ರ ಲಿಮಿಟ್ನಲ್ಲಿದ್ದು ಅವ್ರು ಮಾತಾಡ್ತಾರೆ. ಅದಕ್ಕೆ ನಾನು ಎಲ್ಲದಕ್ಕೆ ಉತ್ತರ ಹುಡುಕಾಡೋದು ಕಷ್ಟ. ರೈತರ ಪರಿಸ್ಥಿತಿ ಹೆಂಗೈತಂದ್ರೆ ಬೀಜ ಸಪ್ಲೈ ಮಾಡಲಾರ್ದ ಸರ್ಕಾರ ನಾವು ಆರಿಸ್ಕೊಂಡು ಎಂಥ ನಾಚಿಗೇಡಿ. ನಮ್ಮದು ತಪ್ಪು, ಇದು ಅವ್ರದ್ದಲ್ಲ. ನಾವು ಓಟ್ ಹಾಕಿ ಗೆಲ್ಸಿವಲ್ಲ, ಇವತ್ತು ತಪ್ಪು ನಮ್ಮದು. ನಮ್ಮ ಮೆಟ್ಟಲ್ಲಿ ನಾವೇ ಹೊಡ್ಕೋಬೇಕು. ಇಲ್ಲಿ ನೋಡ್ರಿ ಹೆಂಗೆ ಹೊಡಿತಾರಲ್ಲಿ. ಎಲ್ಲ ಒಂದಾಗಿಡಿ ಹೇಗೆ ಕೊಡಬೇಕು? ಎಲ್ಲ RSಗೆ ಕಳಿಸ್ಬೋದಲ್ಲ, ಎಲ್ಲ ಕಡೆ ಕಳಿಸ್ಬೋದಲ್ಲ.
ಹಂಗೆ ಕಳಿಸಿದ್ರೆ ಇವತ್ತು ಈ ತೊಂದರೆ ಇರ್ತಿದ್ದಿಲ್ಲಲ್ಲ. ಈ ರೀತಿ ಮಾಡೋದು ಎಂಥದ್ದು ಇದು ಇವರು ಈಗ ಅಗ್ರಿಕಲ್ಚರ್ ಮಿನಿಸ್ಟ್ರು ಏನು ಮಾಡಬೇಕಂತ ತಕ್ಷಣ ರೈತರಿಗೆ ಎಲ್ಲ ಜಿಲ್ಲೆಗಳಿಗೆ ಯಾವ ಟೈಮಿಗೆ ಯಾವ ಬೀಜ ಬೇಕು ರೈತರಿಗೆ ಒದಗಿಸ್ಕೊಳ್ಬೇಕು. ಸುಮ್ಮನೆ ಇವರು ಆ ಹಗರಣ ಈ ಹಗರಣ ಈ ಹಗರಣ ನೀನು ಹಗರಣ ನನ್ನ ಹಗರಣ ಅಂತ ಹೇಳ್ಕಸಿ ಇದ್ರಾಗೆ ಕಾಲ ಕಳೀತಾ ಇದ್ದಾರೆ ಇವರು ರೈತರ ಗೋಳು ಯಾರು ಇಡ್ಸ್ಕೊಂತಿಲ್ಲ, ರೈತರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇದು ಮೇನ್ ಇವತ್ತು ಈ ಪರಿಸ್ಥಿತಿ ತಂದಿದ್ದು ಸರ್ಕಾರ. ಇದು ಸರ್ಕಾರ ಈ ರೈತರ ಈ ಪರಿಸ್ಥಿತಿ ತಂದಿದ್ದೆ ಇದನ್ನು ಕೂಡಲೇ ಎಚ್ಚೆತ್ಕೊಂಡು ರೈತರಿಗೆ ತೊಂದರೆ ಇಲ್ದಂಗೆ ಸಕಾಲಕ್ಕೆ ಬೀಜ ಕೊಡಬೇಕಂತ ಹೇಳ್ಕಸಿ ಈಗ ಗೊಂದಲ ಕೆಡಬಾರ್ದು ರೈತನ. ಈಗ ನೋಡಿ ಲಾಠಿ ಚಾರ್ಜ್ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಹೆಂಗೆ ಇದ್ದಿದ್ದು ಏನು ಮಾಡಕ್ಕೆ ಬಂದಾರೆ? ಅವರು ನಿಮಗೆ ಅನ್ನ ಹಾಕೋಕ್ಕೆ ಬೀಜಕ್ಕೆ ಬಂದಾರೆ. ನಾವು ರೈತರು ಬೆಳೆದ್ರಲ್ಲ ನಿಮ್ಗೆ ಅನ್ನ ಬರೋದು, ನಾವು ಬೆಳಿಲಿಕ್ಕೆ ನಿಮ್ಗೆ ಅನ್ನ ಹೆಂಗೆ ಬರುತ್ತೆ ಅಂದರೆ ನಾವು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ನಿಮ್ಗೆ ಬೆಳೆದು ನಿಮ್ಗೆ ಅನ್ನ ಹಾಕಬೇಕು. ನೀವು ಅಲ್ಲಿ ಹಗರಗಳು ಮಾಡ್ಕೊಂಡ್ರೆ ನಿಮ್ಮ ರಾಜಕಾರಣ ನೀವು ಮಾಡ್ಕೊತೀರಿ ಅಂದರೆ ಇದು ಎಂಥ ಪರಿಸ್ಥಿತಿನಾಗ ಐತಿ ಗೊತ್ತು. ರೈತರು ಸ್ವಲ್ಪ ನೀವು ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ಇದು ಬಗೆಹರಿಸಬೇಕು. ಬೀಜದ್ದು ಯಾರಿಗೂ ತೊಂದರೆ ಇಲ್ದಂಗೆ ರೈತರಿಗೆ ಬೀಜ ಕೊಡಿಸ್ಲೇಬೇಕಂತ ಹೇಳ್ಕೊಂಡು ನಾವು ಮನವಿ ಮಾಡ್ಕೊತೀವಿ ಕರ್ನಾಟಕ ರೈತ ಸಂಘ ಕೇಳಿದ್ವಿ. ನಮ್ಮ ಹೆಸರು ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.